ಹಾಯ್, ಎಲ್ಲರಿಗೂ ಮೊದಲನೇದಾಗಿ ಶ್ರಾವಣ ಮಾಸದ ಶುಭಾಶಯಗಳು. ಎಲ್ರಿಗೂ ಕೂಡ ಶ್ರಾವಣ ಮಾಸದ ಶುಭಾಶಯಗಳು ಮತ್ತೊಮ್ಮೆ. ಸೊ ಇವತ್ತು ನಾನು ಮಂಗಳಗೌರಿ ವ್ರತದ ಬಗ್ಗೆ ನಾನು ಹೇಗೆ ಆಚರಣೆ ಮಾಡಿದೆ, ಮಂಗಳಗೌರಿ ವ್ರತ ಯಾಕೆ ಮಾಡಬೇಕು ಅಂತೇಳಿ ಸೊ ನನಗೆ ತಿಳಿದ ಮಟ್ಟಿಗೆ ನನ್ನ ಅನಿಸಿಕೆ ಅಂತಂದರೆ, ನನ್ನ ಒಂದು ಮದುವೆ ಆದಮೇಲೆ ಇದು ವ್ರತ ಸ್ಟಾರ್ಟ್ ಮಾಡೋದು. ಅಂದರೆ ಹೊಸದಾಗಿ ಮದುವೆ ಆದ ಸುಮಂಗಲಿಯರು ಈ ವ್ರತವನ್ನು ಶ್ರಾವಣ ಮಾಸದ ಮಂಗಳವಾರ ಮದುವೆ ಆದ ವರ್ಷದಿಂದ 5 ವರ್ಷ ಈ ವ್ರತ ಮಾಡಬೇಕಾಗುತ್ತೆ. ಸೊ ಅಂದರೆ ಮದುವೆಯಾಗಿ 5 ವರ್ಷ ಮಾಡ್ಬೋದು, 5 ವರ್ಷ ಆದಮೇಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಇದು ಶಾಸ್ತ್ರ ಇರೋದು 5 ವರ್ಷ ಈ ಮಂಗಳಗೌರಿ ವ್ರತ ಮಾಡಬೇಕು ಅಂತಿರೋದು. ಅದು ಮಂಗಳಗೌರಿ ವ್ರತ 5 ವರ್ಷ ಪೂಜೆ ಮಾಡಿಬಿಟ್ಟು ಕೆಲವೊಬ್ಬರು ಫಸ್ಟನೇ ವರ್ಷಕ್ಕೆ 5 ಜನ ಮುತ್ತೈದೆಯರನ್ನ ಕರೆದುಬಿಟ್ಟು ಅವರಿಗೆ ಬಾಗಿನ ಕೊಟ್ಟು ಮುಗಿಸ್ತಾರೆ. ಕೆಲವೊಬ್ಬರು 5 ವರ್ಷಕ್ಕೆ ಬಾಗಿಣವನ್ನು 5 ಜನ ಮುತ್ತೈದೆಯರಿಗೆ 5 ವರ್ಷ ಪೂಜೆ ಮಾಡಿ ತದನಂತರ ಬಾಗಿಣ ಕೊಟ್ಟು ಮುಗಿಸ್ತಾರೆ. ಆಮೇಲೆ ಕೆಲವೊಬ್ಬರು 5 ವರ್ಷ ಆದಮೇಲೂ ಕೂಡ ಕೆಲವೊಬ್ಬರು ಆಯಾ ಅವರವರ ಮನೆಗೆ ಆಚರಣೆಗೆ ತಕ್ಕಂಗೆ ಅವರು ಕೂಡ ಕಂಟಿನ್ಯೂ ಶಾಸ್ತ್ರಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ವರ್ಷವೂ ಕೂಡ ಬಾಗಿಣ ಕೊಡ್ತಾರೆ. ಎಕ್ಸ್ಪೆಷಲಿ ಈ ವ್ರತ ಯಾಕಪ್ಪ ಮಾಡಬೇಕು ಅಂತ ಹೇಳಿದರೆ, ಇದು ಪಾರ್ವತಿ ದೇವಿಗೆ ಸಂಬಂಧಪಟ್ಟಂತಹ ವ್ರತ ಆಗಿರುತ್ತೆ. ಯಾಕಂದರೆ ಪಾರ್ವತಿ ದೇವಿಯು ಯಾವಾಗಲೂ ಶಿವನ ಪಕ್ಕನೇ ಇರ್ತಾರೆ. ಅಂದರೆ ಈ ವ್ರತದಲ್ಲಿಂದ ನಾವೇನು ತಿಳಿಬೇಕು ಅಂತ ಹೇಳಿದರೆ, ಈ ವ್ರತ ಮಾಡೋದ್ರಿಂದ ನಮ್ಮ ಗಂಡನ ಆಯುಷ್ಷು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ವ್ರತದ ಆಚರಣೆ ಇದೆ. ಹೇಗೆ ಮಾಡಬೇಕಪ್ಪ ಅಂತ ಹೇಳಿದರೆ, ಅದೇ ಹೇಳಿದ್ವಲ್ಲ, ಮದುವೆ ಆಗಿ ಹೊಸ್ತ್ರಾಗೆ 5 ವರ್ಷ ಮಾಡಬೇಕಾಗುತ್ತೆ. ಅಂದರೆ ಬೆಳಗ್ಗಿನ ಜಾವ ಎದ್ದು ಸ್ನಾನ ಮಾಡಿಬಿಟ್ಟು ಮಡಿ ಉಡಿಯಿಂದ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಸೊ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿದರೆ, 5 ವರ್ಷದಿಂದ ನನಗೆ ಮದುವೆ ಆಗಿ 13 ವರ್ಷ ಆಯಿತು. ಮೊದಲನೇ ವರ್ಷದಿಂದ ಕೂಡ ನಾನು ಮಾಡ್ಕೊತ ಬಂದಿದ್ದೀನಿ. ಸಮ್ ಟೈಮ್ 1 ವರ್ಷ. ಈ ಟೈಮಲ್ಲಿ ನಮ್ಮನೆಯ ಆಚಾರದ ಪ್ರಕಾರ ಪ್ರೆಗ್ನೆಂಟ್ ಇದ್ದಾಗ ಈ ವಿಡಿಯೋ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಈ ಪೂಜೆನ, ಮಂಗಳಗೌರಿ ಪೂಜೆನ ಮಾಡಬಾರ್ದು ಅಂತ ಹೇಳಿ ನಮ್ಮ ಮನೆಯಲ್ಲಿ ನೇಮ ಇತ್ತು. ಸೊ ಆವಾಗ ಮಾತ್ರ ಮಿಸ್ ಆಗಿತ್ತು. ಅದು ಬಿಟ್ಟು ಪ್ರತಿ ವರ್ಷವೂ ಮಾಡ್ಕೊತ ಬಂದೀನಿ. ಹೇಗೆ ಮಾಡಿದ್ದೀನಪ್ಪ ನಮ್ಮ ಮನೆಯಲ್ಲಿ ಈ ವರ್ಷದ ಪೂಜೆ, ಮಂಗಳಗೌರಿ ಪೂಜೆ ಹೇಗೆ ಮಾಡಿದ್ದೆ ಅಂದರೆ, ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು, ಮೊದಲೆಲ್ಲ ನನ್ನ ಮಗಳು ಆಗೋಕ್ಕಿಂತ ಮೊದಲು ಎದ್ದ ತಕ್ಷಣವೇ ಬೇಗ ಮಾಡ್ತಿದ್ದೆ. ಬಟ್ ಇವಾಗ ಮಡಿ ಉಡಿಯಿಂದ ಮಾಡಬೇಕು ಅಂತ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ತದನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಒಂದು ಕಳಶ ಪ್ರತಿಷ್ಠಾಪನೆ ಮಾಡಿದೆ. ಸೊ ಮಂಗಳಗೌರಿ ಬುಕ್ಕೆಲ್ಲ ಇಟ್ಬಿಟ್ಟು ಒಂದು ಗೌರಿ ಕೂರಿಸಿ ಕಳಸವನ್ನು ಹಚ್ಚಿದ್ದೆ. ಇದು ಮಂಗಳಗೌರಿಗೆ ಬೇರೆ ಕಳಸ ತುಂಬಬೇಕಾಗುತ್ತೆ. ನಾವು ಡೈಲಿ ಲಕ್ಷ್ಮೀ ಪೂಜೆಗೆ ಮಾಡ್ತೀವಲ್ಲ, ಅದು ಬೇರೆ ಇರುತ್ತೆ. ಉಡಿಯನ್ನು ತುಂಬಿಟ್ಟಿದೆ. 2 ಉಡಿ ತುಂಬಿಟ್ಟು ಅಂಗ್ನೂಲು ಕೂಡ ಹಾಕಿ ಬ್ಲೌಸ್ ಪೀಸ್ ಹಾಕಿ, ಇವತ್ತೇ ಕೂಡ ನಮ್ಮದು ಪಂಚಮಿದು 2ನೇ ದಿನದ ಹಬ್ಬ ಇತ್ತು. ಸೊ ಅದಕ್ಕೂ ಕೂಡ ಸಪ್ರೇಟಾಗಿ ಬೆಲ್ಲದ ಹಾಲು ಅರ್ಪಿಸ್ಬೇಕಾಗಿತ್ತು ಇವತ್ತು. ಸೊ ನಮ್ಮ ಮಂಗಳಗೌರಿಗೋಸ್ಕರ ನಾನು ಮೊಸರು ಅನ್ನ ಅಂದರೆ ಅಕ್ಕಿ ಪಾಯಸ, ಸೊ ಹಪ್ಪಳ, ಕರ್ಗೆಡ್ಬು ಗೌರಿಗೆ ಮಾಡಿದ್ದೆ. ಮತ್ತು ಇನ್ನು ನಾಗಪ್ಪಂಗೆ ಪೂಜೆ ಕೂಡ ಇವತ್ತು ಬೆಲ್ಲದ ನೀರು ಹಾಕಿರೋ ಕಾರಣ ಸೊ ಅದಕ್ಕೂ ಕೂಡ ಕುಚ್ಚು ಕಡುಬು ಅಂತ ಮಾಡ್ತೀವಿ. ಅಂದರೆ ಕುಚ್ಚು ಕಡುಬು ಅಂದರೆ ಸೇಮ್ ಕರ್ಗೆಡ್ ಮಾಡ್ತೀವಲ್ವ ನಾವು, ಅದನ್ನೇ ಕೂಡ ನೀರಲ್ಲಿ ಬೇಯಿಸ್ಕೊಳ್ಳೋದು ನಮ್ಮನೆ ಪದ್ಧತಿ. ಇವತ್ತು ಹಂಚಿಡಲ್ಲ. ಸೊ ಹಂಚಿಡಲ್ಲ, ಅದ ಕಾರಣ ನೀರಲ್ಲಿ ಬೇಯಿಸ್ಕೋಬೇಕು. ಮಂಗಳಗೌರಿ ಪೂಜೆನೂ ಈ ವರ್ಷ ಬಂದಿರೋದ್ರಿಂದ 2 ದಿನ ಒಂದೇ ಬಂದಿರೋದ್ರಿಂದ ಸೊ ಮಂಗಳಗೌರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಕರ್ಗೇಡನ್ನ ಮಾಡಿಕೊಂಡೆ. ನಾನು ಕಳಸ ಸ್ಥಾಪನೆ ಮಾಡಿದೆ. ಎಲ್ಲ ಪೂಜೆ ಕೂಡ ನನ್ನ ಮಗಳನ್ನ ಕಳಿಸ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು, ನನ್ನ ಮೇಯ್ನಾಗಿ ಇದು ತಾಳಿ ಪೂಜೆ ಮೊದಲು ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗಿಸಿದ್ದೆ. ತಾಳಿ ಪೂಜೆ ಮಾಡಿಕೊಂಡು ಬುಕ್ಸ್ ಕೂಡ ಓದಿದೆ. ಇದು ಆಯುಷ್ ಕೆಲವೊಬ್ಬರು ಈಗ ಲಕ್ಷ್ಮಿ, ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪೂಜೆ ಇರುತ್ತೆ. ಇದು ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಗಂಡನಿಗೆ ಸಂಬಂಧಪಟ್ಟ, ಅಂದರೆ ಪಾರ್ವತಿ ದೇವಿಗೆ ಸಂಬಂಧಪಟ್ಟಂತಹ ಪೂಜೆ ಆಗಿರುತ್ತದೆ. ಸೊ ಹಾಗಾಗಿ ನಾನು ಕೂಡ ಮೊದಲನೇದಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾನು ತಾಳಿ ಪೂಜೆ ಕೂಡ ಮಾಡಿಕೊಂಡೆ. ಏಕೆಂದರೆ ಗಂಡನಿಗೆ ಆಯುಷು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲನೂ ಬೇಡ್ಕೊಳ್ಳೋಂತಹ ಪೂಜೆ ಇದಾಗಿರುತ್ತೆ. ನಂತರ ನಾನು ತಾಳಿ ಪೂಜೆ ಮಾಡಿಕೊಂಡು ಎಲ್ಲ ದೇವ್ರನ್ನೂ ಕೂಡ ಆಲ್ರೆಡಿ ಪೂಜೆ ಮಾಡಿಕೊಂಡೆ. ಮೊದಲಿಂದ ನಾನು ವಿಡಿಯೋ ಮಾಡ್ಕೊಳ್ಳೋಣ, ಪ್ರತಿ ಕಳಸ ಹೇಗೆ ಸ್ಥಾಪನೆ ಮಾಡೋದು, ಯಾವ ರೀತಿ ಪೂಜೆ ಮಾಡೋದು ಅಂತೇಳಿ ಮಾಡ್ಕೊಳ್ಳೋಣ ಅಂತೇಳಿದರೆ ಆಲ್ರೆಡಿ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇವಳನ್ನ ಕಳಿಸಿ 8 ಗಂಟೆ ಕಳಿಸಿ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಲೆಂತಿ ಆಗುತ್ತೆ. ಇನ್ನೂ 3 ವಾರ ಇದೆ ಮಂಗಳಗೌರ. ಅಂದರೆ ಮಂಗಳವಾರ ಶ್ರಾವಣದಲ್ಲಿ ಎಷ್ಟು ಮಂಗಳವಾರ ಬರುತ್ತೆ
ಬರುತ್ತಲ್ವ, ಆ 4 ಮಂಗಳವಾರ ಕೂಡ ಮಾಡ್ತೀನಿ. ಮೊದಲು ಮಾಡಬೇಕಾದ್ರೆ ಹೊರಗೆ ಒಂದು ದೊಡ್ಡ ಮಂಟಪವನ್ನೆಲ್ಲ ಮಾಡಿಬಿಟ್ಟು ಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿನ ಕೂರಿಸ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ಈ ಕಡೆ ಶಿವಮೊಗ್ಗ ಶಿಫ್ಟ್ ಆಗಿರೋದ್ರಿಂದ ತುಂಬ ಜನ ಮೊದಲಿನ ಥರ ಇವಾಗ ಕೆಲವೊಬ್ಬರು ಪೂಜೆ ಹೇಗಾಗಿದೆ ಅಂದರೆ ಒಂಥರ ಫ್ಯಾಷನ್ ಥರ ಆಗಿಬಿಟ್ಟಿದೆ, ಒಂಥರ ಡೆಕೋರೇಟಿವ್ ಐಟಮ್ಸ್ ಥರ ಇತ್ತೀಚೆಗೆ ಏನೋ ಒಂಥರ ಆಡಂಬರ ಥರ ಆಗಿದೆ. ಬಟ್ ಆ ಆಡಂಬರ ನನಗೆ ಇಷ್ಟ ಆಗಲ್ಲ. ಸೊ ಇಷ್ಟ ಆಗಲ್ಲ ಅನ್ನೋಕ್ಕಿಂತ ಆ ಥರ ಎಲ್ಲ ನಾವು ರೆಡಿ ಮಾಡಿ ಕರೆದಾಗ ಪ್ರತಿಯೊಬ್ಬರು ನಾವು ಕರೆಯೋಂತಹ ಹೆಣ್ಮಕ್ಳು ಬಂದುಬಿಟ್ಟು ಪ್ರೀತಿಯಿಂದ ಬಂದು ನಮ್ಮನ್ನು ಹಾರೈಸಿ ನಾವು ಕೊಡುವಂತಹ ಉಡಿ ಅಂದರೆ ನಾನು ಅಡಿಕೆ ಎಲೆ ಅದ್ರಿಗೆ ಸಿರಿಧಾನ್ಯಗಳನ್ನೆಲ್ಲ ಇಟ್ಬಿಟ್ಟು ಉಡಿ ಕೊಡ್ತಾಯಿದ್ದೆ ಊರಲ್ಲಿ. ಈ ಶ್ರಾವಣ ಮಾಸದಲ್ಲಿ ನಮ್ಮೂರ ಕಡೆ ಅಂದರೆ ಶಿರಾಳಕೊಪ್ಪದ ಕಡೆ ನಾನು ಮದುವೆ ಆದ ಸ್ಟಾರ್ಟಿಂಗಿಂದ ಮಾಡ್ಕೊಂಡ್ಬಂದಾಗ ತುಂಬಾ ಜನ ಮುತ್ತೈದೆಯರು ಬಂದು ತಾವಾಗಿಯೇ ಬಂದು ಉಡಿ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು ನನಗೆ. ಏನೋ ಮದುವೆ ಆದ ವಸ್ತ್ರಲ್ಲಿ ಒಂಥರ ಸಡಗರ ಸಂಭ್ರಮ ಆ ಥರ ಒಂದು ಆಚರಣೆ ಈ ಶ್ರಾವಣ ಮಾಸ ಬಂದಾಗ ಇರ್ತಿತ್ತು. ಇದನ್ನು ಕೆಲವೊಬ್ಬರ ಮನೆಯಲ್ಲಿ 2 ವಾರ ತವ್ರ ಮನೇಲಿ ಮಾಡ್ತಾರೆ, 2 ವಾರ ಗಂಡನ ಮನೇಲಿ ಮಾಡ್ತಾರೆ. ಆದರೆ ನನ್ನ ತವ್ರ ಮನೆಯಲ್ಲಿ ಇದು ಕೆಲವೊಂದು ಮನೆಯಲ್ಲಿ ನೇಮ ಇರಲ್ಲ. ಅದು ನಮ್ಮ ಮನೆಯಲ್ಲಿ ತವ್ರ ಮನೆ ನೇಮ ಇರಲಿಲ್ಲ. ನನ್ನ 4 ವಾರ ಕೂಡ ಗಂಡನ ಮನೆಯಲ್ಲೇ ಪೂಜೆ ಮಾಡಿದ್ದು. ಆವಾಗ ಒಂಥರ ಹೆಂಗೆ ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಬರ್ತಾಯಿದ್ರು. ಬರ್ತಾ ತುಂಬಾ ನಮಗೂ ಒಂಥರ ಮಾಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಆವಾಗ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಕಳಸ ಎಲ್ಲದನ್ನು ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಬರ್ತಾಯಿದ್ರು, ಖುಷಿ ಅನ್ನಿಸ್ತಾಯಿತ್ತು. ಆದರೆ ಬರ್ತಾ ಕೆಲವೊಂದು ಎಲ್ಲ ಮುತ್ತೈದೆಯರು ಕರೆದ್ರೂ ಕೂಡ ಬರೋದು ಕಮ್ಮಿ ಆಯಿತು. ಸೊ ಇತ್ತೀಚೆಗೆ ಶಿವಮೊಗ್ಗ ಬಂದಮೇಲೆ ಇಲ್ಲಿ ಈಗ ಉಡಿ ತುಂಬಿದ ಮೇಲೆ ಅದನ್ನು ಹಾಗೆ ಬಿಟ್ಬಿಟ್ಟು ನೆಕ್ಸ್ಟು ದೇವರಿಗೆ ಸಡಿಲಿಸ್ಬಾರ್ದು, ಅಂದರೆ ಗಿಡಕ್ಕೆ ಸಡಿಲಿಸ್ಬಾರ್ದು. ಹಾಗಾಗಿ ನಾನು ಮೊದಲೇ ಯೋಚನೆ ಮಾಡಿದೆ, ಅಂದರೆ ಉಡಿ ತುಂಬಿ ಅದನ್ನು ಹಾಗೆ ಬಿಡಬಾರ್ದು ಅಂತ ಒಂದು ಶಾಸ್ತ್ರ ಇದೆ ನಮ್ಮ ಮನೆಯಲ್ಲಿ. ಯಾರ್ಯಾರ ಮನೇಲಿ ಇದೆ ಅಂತ ಕಮೆಂಟ್ ಮಾಡಿ. ಸೊ ಅದನ್ನು ಕೂಡ ನಾನು ಎಷ್ಟು ಬೇಕೋ ಅಷ್ಟು ಗೌರಿಗೊಂದು, ಸೊ ನಾಗಪ್ಪನಿಗೊಂದು, ಅನ್ನಪೂರ್ಣೇಶ್ವರಿಗೊಂದು 3 ಮಾಡಬಾರ್ದು ಅಂತ ಹೇಳಿ ಇನ್ನೊಂದು 4 ಉಡಿ ತುಂಬಿದೆ. ಕೊನೆಗೆ ಸಂಜೆ ಇಲ್ಲಿ ಬಂದರೆ ಪಕ್ಕದ ಮನೇಲಿ ಒಬ್ರಿಗೆ ಕೊಡ್ತೀನಿ, ಇಲ್ಲಾಂದರೆ ನನ್ನ ಮಗಳಿಗೆ ಉಡಿ ಕೊಡ್ತೀನಿ, ನನಗೆ ನಾನು ನನ್ನ ಮಗಳಿಂದ ಉಡಿ ತೊಗೊತೀನಿ. ಈ ರೀತಿ ಪೂಜೆ ಎಲ್ಲ ಮಾಡಿಬಿಟ್ಟು ಈ ರೀತಿ ಎಲ್ಲ ಮಾಡಿದೆ. ಕಳಸ ಎಲ್ಲನೂ ಕೂರಿಸಿ ಎಲ್ಲ ಪೂಜೆ ಆಗಿತ್ತು. ಕೊನೆಯದಾಗಿ ಒಂದು ಮಂಗಳಾರತಿ ಕೂಡ ಮಾಡಿಬಿಟ್ಟು ಬುಕ್ಸ್ ಓದಿದ ಮೇಲೆ ನಾನು ಆ್ಯಕ್ಚುಲಿ ತಿಂಡಿ ತಿನ್ನೋದು. ಸೊ ಹಾಗಾಗಿ ನಾನು ಬುಕ್ಸ್ ಎಲ್ಲ ಓದ್ಬಿಟ್ಟು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, 12 ಗಂಟೆ ಆಗಿತ್ತು. ಸೊ ಮೊದಲಿನ ಥರ ಹಸಿವು ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ತಿಂಡಿ ತಿನ್ನೋಣ ಅಂತ ಹೇಳಿ ಕೊನೆಯದಾಗಿ ಮಂಗಳಾರತಿ ಮಾಡಿ ಪೂಜೆನ ಮುಗಿಸಿದೆ. ಈ ರೀತಿ ನನ್ನ ಮನೆಯಲ್ಲಿ ನಾನು ಇವತ್ತು ಮಂಗಳಗೌರಿ ವ್ರತನ ಮಾಡಿದೆ. ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಥರ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ನನಗೆ ತಿಳಿದ ಮಟ್ಟಿಗೆ ಮಂಗಳಗೌರಿ ವ್ರತ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಸೊ ಏನು ಅನ್ನಿಸ್ತು ಅಂತ ಹೇಳಿ, ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಏನು ತಪ್ಪಿದೆ ಅಂತೇಳಿ ಕಮೆಂಟ್ ಮಾಡಿ.